ತಮ್ಮ ರಾಜಕೀಯ ವೈರಿಗಳ ಮೇಲೆ ರಾಜಕೀಯ ದುರುದ್ದೇಶದಿಂದ ಕೇಸ್ ಹಾಕ್ಸೋದು, ಅವ್ರನ್ನ ಅರೆಸ್ಟ್ ಮಾಡಿಸೋದು, ಜೈಲಿಗೆ ಕಳಿಸೋದು, ಆ ಕೆಲಸ ಮಾಡಲಿಲ್ಲ. ಲಾ ಆಫ್ ದಿ ಲ್ಯಾಂಡ್ ಇಸ್ ದೇರ್. ಈ ನೆಲದ ಕಾನೂನಿದೆ, ಅದ್ರ ಪ್ರಕಾರ ಮಾಡಿ, ನಮ್ದೇನು ತಕರಾರಿಲ್ಲ. ನೋ ಅಬ್ಜೆಕ್ಷನ್. ಬಟ್ ಲಾ ಆಫ್ ದಿ ಲ್ಯಾಂಡ್ ಅನ್ನೇ ಇವತ್ತು ತಿರುಚಿ ಅದಕ್ಕೆ ಬೇರೆ ರೂಪ ಕೊಟ್ಟು ಹಾಳು ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ, ಇದು ಅತ್ಯಂತ ಖಂಡನೀಯವಾದಂಥ ಕೆಲಸ ಅಂತಕ್ಕಂಥದ್ದನ್ನು ಇವತ್ತು ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ. ಬಿಕಾಸ್ ಸಂವಿಧಾನ ರಚನೆ ಮಾಡಿಕೊಟ್ಟವರು ಕಾಂಗ್ರೆಸ್ನವರು. ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಸಂವಿಧಾನವನ್ನು ರಚನೆ ಮಾಡಿದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರಾಗಿದ್ದರು. ಆದರೆ ಇಟ್ ವಾಸ್ ಪ್ರಿಸೈಡೆಡ್ ಓವರ್ ಬೈ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ವಾಸ್ ಪ್ರಿಸೈಡೆಡ್ ಬೈ ರಾಜೇಂದ್ರ ಪ್ರಸಾದ್. ನಮ್ಮ ಮೊದಲನೇ ಅಧ್ಯಕ್ಷರಾಗಿದ್ದರಲ್ಲ, ಅವರು ಪ್ರಿಸೈಡ್ ಮಾಡಿದ್ದದು. ಇದಕ್ಕೆ ಇಟ್ಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಕಾಂಗ್ರೆಸ್ ಪಾರ್ಟಿ, ಬಿಜೆಪಿಯವರಲ್ಲ. ಒಂದು ವೇಳೆ ಅವರೇ ಏನಾದ್ರು ಮಾಡಕ್ಕೆ ಬಿಟ್ಟಿದ್ರೆ ಇದಿತ್ತಲ್ಲ, ಎಂಥದು ಮನುಸ್ಮೃತಿ ಅದು ಜಾರಿಗೆ ಬಂದ್ಬಿಟ್ಟಿರೋದು. ಮನುಸ್ಮೃತಿ ಜಾರಿಗೆ ಬಂದ್ಬಿಟ್ಟಿರೋದು. ಅದಕ್ಕೆ ಅವರಿಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲ. ಈ ದೇಶದ ಸಂವಿಧಾನದ ಬಗ್ಗೆ ಕಿಂಚಿತ್ ಗೌರವ ಇಲ್ಲ ಅವರಿಗೆ. ಅವರು ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ವೆಂಕಟಾಚಲಯ್ಯನವರ ಅಧ್ಯಕ್ಷತೆಯಲ್ಲಿ ಟು ರೀರೈಟ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಸಮಿತಿ ಮಾಡಿದ್ರು. ಲಕ್ಕಿಲಿ ಅದು ಮಾಡಕ್ಕೆ ಧೈರ್ಯ ಬರದೇ ಹೋಯ್ತು ಅವರಿಗೆ. ಈ ದೇಶದ ಎಲ್ಲ ಜನರಿಗೆ ರಕ್ಷಣೆ ಕೊಡಬೇಕು ಅಂತ ಅನ್ನೋದು, ಪುರುಷರಿರಲಿ, ಮಹಿಳೆಯರಿರಲಿ, ದಲಿತರಿರಲಿ, ಹಿಂದುಳಿದವರಿರಲಿ, ಅಲ್ಪಸಂಖ್ಯಾತರಿರಲಿ, ಮಹಿಳೆಯರಿರಲಿ, ಎಲ್ಲರಿಗೂ ರಕ್ಷಣೆ ಇರಬೇಕು. ದಟ್ ಇಸ್ ದಿ ಲಾ ಆಫ್ ದಿ ಲ್ಯಾಂಡ್. ಶ್ರೀಮಂತರಿರಲಿ, ಬಡವರಿರಲಿ, ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ದಟ್ ಇಸ್ ದಿ ಬೇಸಿಕ್ ಪ್ರಿನ್ಸಿಪಲ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್. ಎಲ್ಲಿದೆ ಈಗ ರಕ್ಷಣೆ? ದಿನನಿತ್ಯ ಅತ್ಯಾಚಾರಗಳು, ಕೊಲೆಗಳು, ದರೋಡೆಗಳು ಒಬ್ಬ ಮುಖ್ಯಮಂತ್ರಿ ಆಗಿದ್ದವ್ರ ಮೇಲೆ 27 ಕೇಸ್ಗಳಿದ್ದು ಅಂತಂದ್ರೆ, can any citizen of this country expect justice at the hands of this government? ಒಬ್ಬ ಮುಖ್ಯಮಂತ್ರಿ 27 ಕೇಸ್ಗಳನ್ನ ವಾಪಸ್ ತಗೊಂಡು ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ ಅಂತಂದ್ರೆ ಅವರಿಂದ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಏನ್ರಿ? ದಟ್ ಇಸ್ ವೈ ಐ ಡಿಮ್ಯಾಂಡ್ ದಿಸ್ ಯೋಗಿ ಆದಿತ್ಯನಾಥ್ should resign immediately, owning the moral responsibility. ಇದು ಇವತ್ತಾಗಬೇಕಾಗಿರೋದು. ಸಿ, ಇನ್ ಎ ಡೆಮಾಕ್ರಸಿ ಪಾಪ ವಿಕ್ಟಿಮ್ ಮನೆಗೆ ಹೋಗಿ ಸಾಂತ್ವನ ಹೇಳಕ್ ಬಿಡೋದಿಲ್ವಲ್ರಿ ನೀವು? ಇವರು ರಾಹುಲ್ ಗಾಂಧಿಯವರು, ಪ್ರಿಯಾಂಕ್ ಗಾಂಧಿಯವರು ಅವತ್ತೇನು ಎಲ್ಲಿಗೆ ಹೋಗ್ತಾ ಇದ್ರು? ಪಾಪ ವಿಕ್ಟಿಮ್ ಮನೆಗೆ ಹೋಗಿ ಅವ್ರ ಕುಟುಂಬದವರಿಗೆ ಸಾಂತ್ವನ ಹೇಳಕ್ಕೆ ಹೋದರೆ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿ, ದೌರ್ಜನ್ಯ ಮಾಡಿ, ಕೆಳಕ್ಕೆ ತಳ್ಳಿ, ಬೀಳಿಸಿ ಮಾಡ್ತಿರಲ್ಲ. ರಾಹುಲ್ ಗಾಂಧಿ ಅಂತವರಿಗೆ, ಈ ದೇಶದ ಪ್ರಧಾನಮಂತ್ರಿ ಆಗ್ತಕ್ಕಂಥವ್ರಿಗೆ ಈ ರೀತಿ ಆದರೆ ಒಬ್ಬ ಸಾಮಾನ್ಯ ಪ್ರಜೆಗೆ ಯಾವ ಪರಿಸ್ಥಿತಿ ಆಗ್ಬೋದು ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ದಿಸ್ ಈಸ್ ಅಂಡರ್ ದಿ ಇನ್ಸ್ಟ್ರಕ್ಷನ್ ಆಫ್ ಯೋಗಿ ಆದಿತ್ಯನಾಥ್. ಆದ್ದರಿಂದ ಇವತ್ತು ಕಾಂಗ್ರೆಸ್ಸಿಗರು ಸಂವಿಧಾನ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು, ಮಹಿಳೆಯರಿಗೆ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥದ್ದು, ದುರ್ಬಲರಿಗೆ ರಕ್ಷಣೆ ಕೊಡಬೇಕಾಗಿದ್ದು, ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥದ್ದು, ಸಂವಿಧಾನವನ್ನು ಎತ್ತಿಡಿತಕ್ಕಂಥ ಕರ್ತವ್ಯ ನಮ್ಮದು, ಅದು ನಮ್ಮ ಜವಾಬ್ದಾರಿ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ಇಟ್ ಇಸ್ ಅವರ್ ಆಬ್ಲಿಗೇಷನ್.
because we are committed to Constitution of India, not BJP. ಇದನ್ನ ನಾವು ಅರ್ಥ ಮಾಡ್ಕೊಂಡು ನಿರಂತರವಾಗಿ ಹೋರಾಟ ಮಾಡಬೇಕಾಗ್ತದೆ. ಅದೇ ನಜೀರ್ ಹೇಳಿದ್ರು, ಜೈಲ್ ಬರೋ ಕಾರ್ಯಕ್ರಮಕ್ಕೂ ಕೂಡ ನಾವು ತಯಾರಾಗಬೇಕಾಗ್ತದೆ. ಕೊರೋನಾ ಸ್ವಲ್ಪ ನಮ್ಮ ಹೋರಾಟಕ್ಕೆ ಹಿನ್ನಡೆ ಆಯಿತು. ನಾನು ಅನೇಕ ಸಾರಿ ಹೇಳಿದ್ದೆ ಜೈಲ್ ಬರೋ ಕಾರ್ಯಕ್ರಮ ಮಾಡೋಣ ಅಂತೇಳಿ. ಸಾವಿರಾರು ಜನ, ಲಕ್ಷಾಂತರ ಜನ ಜೈಲಿಗೆ ಹೋಗೋಣ, ಏನು ಮಾಡ್ತಾರೆ ನೋಡೋಣ. ಬ್ರಿಟಿಷ್ನವ್ರ ಕಾಲದಲ್ಲಿ ಜೈಲಿಗೆ ಹೋದಾಗ ಏನು ಮಾಡೋಕ್ಕಾಗಲಿಲ್ಲ, ಈಗೇನಾದ್ರು ಮಾಡೋಕ್ಕಾಗ್ತದ? ಬೆಂಕಿ ಹತ್ಕೊತದೆ, ಹುಷಾರ್. ಹುಡುಗಾಟ ಆಡಕ್ಕೆ ಹೋಗ್ಬೇಡಿ ಬಿಜೆಪಿಯವರು, ಮಕ್ಕಳಾಟ ಆಡಕ್ಕೆ ಹೋಗ್ಬೇಡಿ, ನಿಮ್ಮ ಇಡನ್ ಅಜೆಂಡಾವನ್ನು ಜಾರಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಕ್ಕೆ ಹೋಗ್ಬೇಡಿ. ಜನ ಸುಮ್ಮನೆ ಬಿಡಲ್ಲ ನಿಮ್ಮನ್ನ.